ಫ್ರೆಂಡು. ಎಲ್ಲೋಗಿದ್ರಿ ಈಗ ಇಬ್ರು? ಇವಾಗ ಎಲ್ಲೋಗಿದ್ರಿ ಅಂತ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ನಾನು ನಿಮಗೆ ನಮ್ಮ ಏರಿಯಾದಲ್ಲಿ ಮಂಟೇಸ್ವಾಮಿ ಅವ್ರದ್ದು ಪೂಜೆ ಇತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಊಟದ ವ್ಯವಸ್ಥೆನೂ ಕೂಡ ಇತ್ತು, ಮಾಡಿದರು. ದುರ್ಗಾ ಪರಮೇಶ್ವರಿ ಟೆಂಪಲ್ ಹತ್ರ ಊಟದ ವ್ಯವಸ್ಥೆ ಮಾಡಿದರು. ಸೊ ಹಾಗಾಗಿ ಮಂಟೇಸ್ವಾಮಿ ಅವ್ರದ್ದು ಪೂಜೆದು ಮುಗಿಸ್ಕೊಂಡು ನಾವು ನಂತರ ಅಲ್ಲಿಗೆ ಹೋಗ್ತಾ ಇದ್ದೀವಿ ಊಟಕ್ಕೆ. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ನಮ್ದು ಇವತ್ತು ಮಧ್ಯಾಹ್ನ ಒಂದು ಪ್ರೋಗ್ರಾಮ್ ಇದೆ. ನಮ್ಮದು ಅದು ಯೂಟ್ಯೂಬ್ ಚಾನಲಲ್ಲಿ ದ ವೆಬ್ ಶೋ ಅಂತ ನಮ್ಮದು ಒಂದು ಚಾನಲ್ ಇದೆ. ಸೊ ಅಲ್ಲಿ ನಾವು ವೆಬ್ ಸ್ಟಾರ್ ಅಂತ ಒಂದು ನ್ಯೂ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದು ಇವತ್ತು ನಮ್ಮದು ಶೂಟ್ ಇದೆ, ಅಲ್ಲಿಗೆ ಹೋಗಬೇಕು. ಮತ್ತು ಪೂಜೆ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಬಂದ್ವಿ. ಸೊ ಅಲ್ಲಿ ಸ್ವೀಟ್ ಎಲ್ಲ ತಿನ್ನೋಕ್ಕಾಗಿಲ್ಲ, ಹಾಗಾಗಿ ಎತ್ಕೊಂಡೆ. ಅವಳು ಪಾರ್ಕಲ್ಲಿ ಆಟ ಆಡ್ಬೇಕಂತ ಅಂದ್ಲು. ಸೊ ಅಲ್ಲಿಗೆ ಎತ್ಕೊಂಡು ಬಂದೆ. ಮತ್ತು ಅವತ್ತೇ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ರಾಧೆ ಡ್ರೆಸ್ ಹಾಕ್ಸಿದ್ದೆ, ಅದೊಂದು ವಿಡಿಯೋ. ಏನು ಬೇಕು? ಏನು ಯಾರದು ಹೇಳು, ಯಾರದು? ಏನಾಗ್ಬೇಕು ನಿನಗೆ? ನಿಮ್ಮ ಫ್ರೆಂಡು. ಎಲ್ಲೋಗಿದ್ರಿ ಈಗ ಇಬ್ರು? ಇವಾಗ ಎಲ್ಲೋಗಿದ್ರಿ ಅಂತ. ಬೆಂಗಳೂರಿಗೆ ಹೋಗಿದ್ರಾ? ಊಟ ಮಾಡಕ್ ಹೋಗಿರ್ಲಿಲ್ವಾ ದೇವಸ್ಥಾನಕ್ಕೆ? ಶಮಿಕಾ, ನಾನು ಇಬ್ಬರನ್ನೂ ತೆಗಿತಾ ಇದ್ದೀನಿ. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಡಿಯಾಗಿ ಮತ್ತೆ ನಮ್ಮದು ಸೆಟ್ ಹತ್ರ ಹೊರಟ್ವಿ. ಅದು ಡ್ಯಾನ್ಸ್ ಕ್ಲಾಸಲ್ಲಿ ನಾವು ಮಾಡ್ತಾಯಿದ್ದಿದ್ದು. ಸೊ ಇವತ್ತಿನ ಗೆಸ್ಟ್ ಯಾರು ಅಂದರೆ ಅವರು ಆಲ್ರೆಡಿ ಯೂಟ್ಯೂಬರೇ, ಸತೀಶ್ ಹಿರೇಗೌಡರು ಸರ್ ಅಂತ, ಮತ್ತು ಅವ್ರ ವೈಫು ಪೂಜಾ ಕೇರಾಜ್ ಅಂತ. ಅವ್ರನ್ನ ನಾವು ಇನ್ವೈಟ್ ಮಾಡಿದ್ವಿ. ಸೊ ತುಂಬ ಸಪೋರ್ಟ್ ಮಾಡಿದ್ರು. ನಾವು ಕೇಳಿದ ತಕ್ಷಣ ಬಂದು ನಮ್ಮ ಪ್ರೋಗ್ರಾಮ್ಗೆ ಬಂದು ಎಲ್ಲ ಮಾತಾಡಿದ್ರು, ಫ್ರೆಂಡ್ಲಿ ಆಗಿದ್ರು. ತುಂಬ ಖುಷಿ ಆಯಿತು ನಮಗೆ. ಸೊ ಈ ಪ್ರೋಗ್ರಾಮ್ ನಮಗೆ ಎಷ್ಟೋ ದಿನದ ಕನಸು. ಸೊ ಇವಾಗ ನನಸಾಗ್ತಾ ಇದೆ. ನಮ್ದು ಇದೇ ಮೊದಲನೇ ಶೋ ಮಾಡ್ತಾಯಿದ್ದೀವಿ. ಅದು ವೆಬ್ ಸ್ಟಾರಲ್ಲಿ ಇದೇ ಫಸ್ಟ್ ಪ್ರೋಗ್ರಾಮು. ಸೊ ಇವಳು ಅವ್ರ ಜೊತೆ ಆಟ ಆಡ್ಕೊಂಡಿದ್ಲು. ಅವರು ಮಗು ಕೂಡ ಬಂದಿತ್ತು, ಕ್ಯೂಟಾಗಿತ್ತು. ಸೊ ಹಾಗಾಗಿ ಅವರಿಂದನೇ ಎಲ್ಲ ಒಳ್ಳೆಯದಾಗಲಿ ಅಂತ ಪೂಜೆ ಎಲ್ಲ ಮಾಡಿಸಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮ್ಮ ಬ್ಲೆಸ್ಸಿಂಗ್ ಕೂಡ ಇರಲಿ ನಮಗೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮದು ದ ವೆಬ್ ಶೋ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಏನು ವಿಷಯ ಅಂದರೆ ಈ ಪ್ರೋಗ್ರಾಮಲ್ಲಿ ನನ್ನ ಹಸ್ಬೆಂಡೇ ಆ್ಯಂಕರಿಂಗ್ ಮಾಡ್ತಾಯಿದ್ದಾರೆ. ಅದೊಂದು ಖುಷಿ ಪಡೋ ವಿಷಯ. ತುಂಬ ಖುಷಿ ಆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದರೆ ಯಾವುದಾರ ಒಂದು ಸೀಕ್ವೆನ್ಸನ್ನು ಹೇಳಿ, ಒಂದು ಸನ್ನಿವೇಶವನ್ನು ಹೇಳಿ ಮೇಲೆ ನಾನೊಂದು 10-20 ಡೈಲಾಗ್ಗಳನ್ನು 2 ಹುಡುಗರಿಗೆ ಕಾನ್ವರ್ಸೇಷನ್ ಮಾಡಲಿಕ್ಕೆ ಅಂತ ಮಾಡಿಕೊಟ್ರೆ ನಾನು ಹೇಳಿರೋದ ಒಂದು ಅವ್ರು ಮಾಡ್ತಕ್ಕಂಥದ್ದೇ ಗೊತ್ತಾಗಿದೆ. ಅಂದರೆ ಆ ಸ್ಕಿಟ್ಗಳನ್ನು ಅರ್ಧ ಗಂಟೆ ಅವಧಿ ಕಲಿಯೋಕೆ 100 ಭಾಷೆ, ಆಡೋಕೆ ಒಂದೇ ಭಾಷೆ. ಅದಕ್ಕೆ ನನ್ನ ಜೊತೆ ನಮ್ಮ ಪಾರ್ಟ್ನರ್ ಇದ್ದರು ಅಭಿಲಾಷ್. ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫ್. ನಾಳೆ ಎಲ್ಲಿದೆ, ಈಗ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ಆದರೆ ಅವ್ರು ನೋಡಿದ್ರೆ ನಾವು ಒಂದೇನೋ ಒಂದು ಮಾಡ್ಬೇಕಂತ ಹೊಟ್ಟಿದ್ವಿ. ಅದು ಮಾಡಿ ನಮ್ಗೇನೋ ಒಂದು ವರ್ಷ ಆಯ್ತು, ನಾವು ಮುಂದಿನ ದಿನಗಳು ಮುಂದುವರ್ಸ್ಕೊಂಡು ಹೋಗಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಷ್ಟೇ. ಅದು ಬಂದು ಅವ್ರು ಹಿಂಸೆ ಕೊಟ್ಬಿಟ್ಟು ಬಂದು ಎಳ್ಕೊಂಬಂದು ನಾವು ಬಂದು ನೋಡಲೇಬೇಕು ಅಂತ ಗಂಡಿಟ್ಟು ಕೂರಕ್ಕೆಲ್ಲ ಆಗಲ್ಲ. ಅವ್ರು ಇಷ್ಟ ಸ್ವತಂತ್ರ ಜೀವಿಗಳೆಲ್ಲ. ನಾವು ಏನೋ ಒಂದು ಮಾಡಬೇಕು, ನಮ್ದೊಂದು ಆಗ್ತೀವಿ. ಯೂಟ್ಯೂಬ್ ಕಟ್ ಮಾಡೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.